ದಾವಣಗೆರೆ ಜಿಲ್ಲೆಯ ಪ್ರತಿಷ್ಠಿತ ಜಿಎಂ ಹಾಲಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಟ್ಯಾಲೆಂಟ್ ಟೆಸ್ಟ್ ನಡೆಸಲಾಗುವುದು. ಈ ಟ್ಯಾಲೆಂಟ್ ಟೆಸ್ಟ್ಗೆ ಸಹಕರಿಸಿದ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಮತ್ತು ವಿಜ್ಞಾನ ವಿಭಾಗದ ಶರತ್ ಪಾಟೀಲ್, ವಾಣಿಜ್ಯ ವಿಭಾಗದ ಆಶಾ ಸಿಎಸ್ ರವರಿಗೆ ಜಿಎಂ ಹಾಲಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಓಂಪ್ರಕಾಶಪ್ಪ ಎಚ್ಎಸ್ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಓಂಕಾರಪ್ಪ ಎಚ್ಎಸ್, ಜಿಎಂ ಹಾಲಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು. ಜಿಎಂ ಸಮೂಹ ಸಂಸ್ಥೆಗಳಲ್ಲಿ ಒಂದಾದ ಜಿಎಂ ಹಾಲಮ್ಮ ಪದವಿ ಪೂರ್ವ ಕಾಲೇಜು 22 ವರ್ಷ ಎಜುಕೇಷನ್ ಲೆಗಸಿಯನ್ನು ಹೊಂದಿದೆ. ಸೊ ಈ ಕಾಲೇಜಿನಲ್ಲಿ ಇದೇ ಪ್ರತಿ ಸಂಡೇ ಅಂದರೆ ಭಾನುವಾರ ನಾವು ಜಿಎಂ ಟ್ಯಾಲೆಂಟ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತಿದ್ದೀವಿ. ಯಾರಿಗೆ ಕಂಡಕ್ಟ್ ಮಾಡ್ತಿದ್ದೀವಪ್ಪ ಅಂದರೆ ನಗರ ಪ್ರದೇಶದಲ್ಲಿ ಮತ್ತು ಹಳ್ಳಿ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ SSLC ಓದುವ ವಿದ್ಯಾರ್ಥಿಗಳಿಗೆ ಅವತ್ತು ಸಂಡೇ ನಾವು ಜಿಎಂ ಟ್ಯಾಲೆಂಟ್ ಟೆಸ್ಟ್ ಮತ್ತು ಕೆರಿಯರ್ ಗ್ರೋತ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಅದು ಸ್ಟಾರ್ಟ್ ಆಗೋದು ಬೆಳಗಿನ ಜಾವ 10 ಗಂಟೆಗೆ, 10ರಿಂದ 1 ಗಂಟೆ ತನಕ ಇರುತ್ತೆ ಮತ್ತು ಲಘು ಉಪಹಾರ ಇರುತ್ತೆ. ಸೊ ಎಲ್ಲರೂ ಕೂಡ ಈ ಟ್ಯಾಲೆಂಟ್ ಟೆಸ್ಟಿಗೆ ಬಂದು ನಿಮ್ಮ ವಿದ್ಯಾರ್ಥಿಗಳ ಭದ್ರ ಬುನಾದಿಗೆ ನೀವೆಲ್ಲ ಸಹಕರಿಸಬೇಕಾಗಿ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳ್ತೀನಿ. ಈ ಟ್ಯಾಲೆಂಟ್ ಟೆಸ್ಟ್ ಬರೆಯೋದ್ರಿಂದ ಏನು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದರೆ, ಈ ಕಾಲೇಜಲ್ಲಿ ನೀವು ಅಡ್ಮಿಷನ್ ತೊಗೊಂಡು ಅದೇ ಥರ ಇಲ್ಲಿ PUC, ಇಂಜಿನಿಯರಿಂಗ್, ಫಾರ್ಮಸಿ, ಡಿಗ್ರಿ ಪ್ರತಿಯೊಂದಕ್ಕೂ ಕೂಡ ಇಲ್ಲೇ ಅವಕಾಶ ಇದೆ. ಒಂದು ಅಂಬ್ರೆಲಾದಲ್ಲಿ ನೀವು ಎಲ್ಲ ಬೆನಿಫಿಟನ್ನು ನೀವು ತಗೋಬೋದು. ಒಂದು ಸರಿ ನಿಮ್ಮ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದರೆ ಕೆಲಸ ತಗೊಂಡು ನೀವು ಒಳ್ಳೆಯ ಕಂಪ್ನಿಗಳಲ್ಲಿ ಕೆಲಸ ತಗೊಂಡು ಹೋಗ್ಬೋದು. ನಮ್ಮಲ್ಲಿ 2 ಥರ ಇದ್ದಾವೆ ಸ್ಟ್ರೀಮ್ಸು. ಒಂದು ಸೈನ್ಸ್ ಸ್ಟ್ರೀಮು, ಇನ್ನೊಂದು ಕಾಮರ್ಸ್ ಸ್ಟ್ರೀಮ್. ಸೈನ್ಸ್ ಸ್ಟ್ರೀಮಲ್ಲಿ PCMB, PCMCS. ಕಾಮರ್ಸ್ ಸ್ಟ್ರೀಮಲ್ಲಿ ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟ್ಸ್, ಕಂಪ್ಯೂಟರ್ ಸೈನ್ಸ್. ಅದೇ ಥರ ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ವಿತ್ CA ಫೌಂಡೇಶನ್. ಸೈನ್ಸಲ್ಲಿ ಇಂಟಿಗ್ರೇಟೆಡ್ ಇರುತ್ತೆ. ಒಂದು ನೀಟು, JEE, ಅದೇ ಥರ KCET ಕೋಚಿಂಗ್ ಇರುತ್ತೆ. ಅದು ಆ್ಯಸ್ ವೆಲ್ ಆ್ಯಸ್ ನಾಟಾ ಎಕ್ಸಾಮ್ಸಿಗೂ ಕೋಚಿಂಗ್ ಇರುತ್ತೆ. ಕಾಮರ್ಸಲ್ಲಿ CA ಫೌಂಡೇಶನ್ನು, CMA ಫೌಂಡೇಶನ್ನು ಮತ್ತು ಕ್ಲಾಟ್ ಫಾರ್ ಲಾ ಸ್ಟೂಡೆಂಟ್ಸಿಗೆ ಇಲ್ಲಿ ನಮ್ಮಲ್ಲಿ ಕೋಚಿಂಗ್ ಕೊಡ್ತಾ ಹೋಗ್ತೀವಿ ರೆಗ್ಯುಲರ್ ಬೇಸಿಸಲ್ಲಿ. ಸೊ ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ನಮ್ಮದೇ ಓನ್ ಸ್ಟೇಡಿಯಂ ಇದೆ. ಅದರಲ್ಲಿ ಸ್ಪೆಷಲೈಸ್ಡ್ ಕೋಚರ್ಸ್ ಇರ್ತಾರೆ. ಇಟ್ ಮೇ ಬಿ ಗ್ರೂಪ್ ಗೇಮ್ಸ್ ಇರ್ಬೋದು, ಅದೇ ಥರ ಅಥ್ಲೆಟಿಕ್ಸ್ ಇರ್ಬೋದು, ಯಾವುದಕ್ಕಾದರೂ ಸ್ಪೆಷಲ್ ಕೋಚಿಂಗ್ಸ್ ಇರುತ್ತೆ. ಸೊ ಈ ವರ್ಷ ನಮ್ಮ ಕಾಲೇಜಿನಲ್ಲಿ ಸ್ಪೋರ್ಟ್ಸ್ ರಿಲೇಟೆಡಲ್ಲಿ ಸ್ಟೇಟ್ ಲೆವೆಲ್ಲು 40 ಜನ, ನ್ಯಾಷನಲ್ ಲೆವೆಲ್ಲು 10 ಜನ ಸ್ಪೋರ್ಟ್ಸಿಗೆ ಹೋಗಿದ್ದಾರೆ. ಅದೇ ಥರ IIITಗೆ 10 ಜನ, NITಗೆ 4 ಜನ ಈ ಲಾಸ್ಟ್ ಇಯರಲ್ಲಿ ಹೋಗಿದ್ದಾರೆ. ಸೊ ಈ ಬೆನಿಫಿಟ್ ಏನಕ್ಕೆ ನಮ್ಮಲ್ಲಿ ಸೇರಬೇಕು ಅಂತ ಹೇಳಿದರೆ, ಇಲ್ಲಿರೋ ಫೆಸಿಲಿಟೀಸು, ಕ್ಲಾಸ್ ರೂಮ್ಸು, ಸ್ಪೇಷಿಯಸ್ ಕ್ಲಾಸ್ ರೂಮ್ಸು ಆ್ಯಂಡ್ ದಿ ಬೆಸ್ಟ್ ಫ್ಯಾಕಲ್ಟೀಸ್, ಮೋರ್ ದೆನ್ 15+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಫ್ಯಾಕಲ್ಟೀಸ್. ಅದೇ ಥರ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ದಿ ಬೆಸ್ಟ್ ಹಾಸ್ಟೆಲ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ಸ್ ಇರುತ್ತೆ. ಆಮೇಲೆ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಆಂಬ್ಯುಲೇಟರಿ ಸರ್ವಿಸ್ ಇರುತ್ತೆ. ಸೊ ಎಲ್ಲರೂ ಕೂಡ ಈ ಬೆನಿಫಿಟನ್ನು ತಗೊಂಡು GM ಟ್ಯಾಲೆಂಟ್ ಟೆಸ್ಟಿಗೆ ಬರಬೇಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತೀನಿ. ಧನ್ಯವಾದಗಳು.